ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ವಿಶ್ಮುಳೆ ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಎಲ್ಲ ಚೆನ್ನಾಗಿ ಎಲ್ರಿಗೂ ಒಳ್ಳೇದಾಗಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತೀನಿ. ನಾ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡ್ತೀವಿ, ಆದರೆ ಇವತ್ತಿನ ಹಬ್ಬಕ್ಕೆ ಏನೇನು ಸ್ಪೆಷಲ್ಲು ಅನ್ನೋದನ್ನು ವ್ಲಾಗ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಆಲ್ರೆಡಿ ಲೇಟ್ ಆಗಿದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಇನ್ನೂ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಪೂಜೆ ಮಾಡಿಲ್ಲ. ಸೊ ಬನ್ನಿ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೇನೆ. ಇನ್ನು ನೈವೇದ್ಯಕ್ಕೆ ಮನೇಲಿ ಏನೇನು ಮಾಡಿದ್ದೀನೋ ಅದನ್ನೆಲ್ಲ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಸಿಹಿ ಪೊಂಗಲ್ಲು ಮತ್ತು ಅನ್ನ ಸಾಂಬಾರು, ಕೋಸಂಬರಿ, ಗೆಣಸು ಬೇಯಿಸಿದ್ದೀನಿ. ಕಡಲೆಕಾಯಿ ಆ್ಯಕ್ಚುಲಿ ಸಿಗಲಿಲ್ಲ, ಸೊ ಹಾಗಾಗಿ ಅದನ್ನು ಬೇಯಿಸಲಿಲ್ಲ. ನೋಡೋಣ ಏನಿದೆಯೋ ಅದರಲ್ಲಿ ಮಾಡೋದು ಬೆಟರ್ ಅಲ್ವಾ. ಸೊ ಬನ್ನಿ ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡೋಣ. ದೇವ್ರ ಮನೆ ನೋಡ್ತಿದ್ದೀರಲ್ಲ, ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿಲ್ಲ. ಸೊ ದೇವ್ರ ಮನೆಯೆಲ್ಲ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಎಲ್ಲ ರೆಡಿ ಮಾಡಿ ಆ್ಯಕ್ಚುಲಿ ಇಟ್ಟಿದ್ದೀನಿ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ, ಸೊ ಅಲಂಕಾರ ಈ ರೀತಿ ಇದೆ. ನಮ್ಮ ಮನೇಲಿ ಸಿಂಪಲ್ಲಾಗಿ ಆ ಕಡೆ ಈ ಕಡೆ ಒಂದು ಕಬ್ಬು ಬಿಟ್ಟಿದ್ದೀನಿ. ಇನ್ನು ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಬೇಕು. ಸೊ ದೇವ್ರ ಮನೆ ನೋಡ್ತಿದ್ರೆ ಆ್ಯಕ್ಚುಲಿ ಎಷ್ಟೇ ಇದ್ರು ಕ್ಲೀನ್ ಮಾಡ್ತಾಯಿದ್ರೆ ಒಂಥರ ಪಾಸಿಟಿವ್ನೆಸ್ ಜಾಸ್ತಿ ಬರುತ್ತೆ. ಸೊ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಮ್ಮ ಮನೆ ಲಕ್ಷ್ಮಿಗೆ ಆ್ಯಕ್ಚುಲಿ ಇವತ್ತು ಯಾರ್ದು ದೃಷ್ಟಿ ಬೀಳದೆ ಇರಲಿ ಅಂತ ಕೇಳ್ಕೊತೀನಿ. ಪೂಜೆ ಎಲ್ಲ ರೆಡಿ ಮಾಡಾದ್ಮೇಲೆ ಸೊ ಮನೇಲಿ ಏನೇನು ಮಾಡಿದ್ನೋ ಅದೆಲ್ಲ ನೈವೇದ್ಯಕ್ಕೂ ಕೂಡ ಇಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಪೂಜೆಗೆ ನಾನು ಅಂದ್ಕೊಂಡಿದ್ದೀನಿ ಅಷ್ಟೊಂದು ಜೋರಾಗಿ ಏನೂ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಸೊ ಮನೇಲಿ ಮಾಡಿದ್ದಂಥ ಅನ್ನ ಸಾಂಬಾರು, ಸೊ ಅವರೆಕಾಳು ಇಕ್ಕವರೆ ಬೇಳೆ ಸಾಂಬಾರು, ಹಾಗೆ ಸ್ವಲ್ಪ ಪೊಂಗಲ್ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನು ಸ್ವಲ್ಪ ಕೋಸಂಬರಿ ಕೂಡ ಮಾಡಿದ್ದೆ. ಅಮ್ಮಂಗೆ ಕೋಸಂಬರಿ ಅಂದರೆ ಇಷ್ಟ ಅಂಥೇಳಿ ಅದನ್ನು ಕೂಡ ಮಾಡಿದ್ದೆ. ಇನ್ನು ಪೂಜೆ ಸಾಮಾನೆಲ್ಲ ಒಂದು ತಟ್ಟೆಗೆ ಇಟ್ಕೊಂಡು ಮಾಡಿದ್ದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡ್ರೆ, ರಿತಿಕ್ಷಾ ಕೂಡ ಇವತ್ತು ಪೂಜೆ ಮಾಡ್ತೀನಮ್ಮ ಅಂತ ಹೇಳಿದ್ಲು. ಇನ್ನು ಇವತ್ತು ಸಂಜೆ ಅವಳೇ ಹೇಳ್ಬಿರೋದ್ರಿಂದ ಅವಳಿಗೆ ಏನು ಇಷ್ಟ ಆಗುತ್ತೋ ಹಾಗೆ ಮಾಡೋಣ ಅಂಥೇಳಿ ಮಾಡ್ತಿದ್ದೆ. ಮನೇಲಿ ಈ ಥರ ಹೆಣ್ಮಕ್ಳಿದ್ರೆ ಏನೋ ಒಂಥರ ಖುಷಿ. ನಾವು ಸಣ್ಣವರಿದ್ದಾಗ ಆ ಥರ ಮಾಡೋಷ್ಟು ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ. ಈಗ ಅಟ್ಲೀಸ್ಟ್ ಇಷ್ಟಾದರೂ ಕೊಟ್ಟಿದ್ದಾನಲ್ಲ ಭಗವಂತ, ನಮ್ಮ ಮಕ್ಳಿಗೆ ಮಾಡಿಸೋಣ ಅಂತ ಹೇಳಿ ತುಂಬ ಆಸೆ ನನಗೆ. ಇನ್ನು ನಾನು ಏನೇನೆಲ್ಲ ರೆಡಿ ಮಾಡಿಟ್ನೋ ಅದೆಲ್ಲ ನಾನೇ ಇಟ್ಟು ಪೂಜೆ ಮಗ ರೆಡಿ ಮಾಡ್ತೀನಮ್ಮ ಅಂತ ಹೇಳಿದ್ಲು. ಇನ್ನು ಅವಳ ಆಸೆ ಯಾಕೆ ಬೇಡ ಅನ್ಬೇಕು ಅಂಥೇಳಿ ಸೊ ನಾನೇ ಎಲ್ಲ ರೆಡಿ ಮಾಡಿಕೊಟ್ಟೆ. ಹಾಗಾಗಿ ಅವಳು ಎತ್ಕೊಂಡೋಗಿ ಇಡ್ತಾ ಇದ್ದಾಳೆ. ಪೂಜೆ ಅವಳಿಗೆ ಮಾಡಬೇಕಲ್ವ, ಸೊ ಹೆಣ್ಮಕ್ಳು ಈಗಲಿಂದ ಕಲ್ತ್ಕೊಂಡ್ರೆ ನಮಗೂ ಕೂಡ ಖುಷಿ ಅಂತ. ಇನ್ನು ನಾನು ಮಾಡಿದ್ದೆಲ್ಲ ಇಟ್ಟಿದ್ದೀನಿ. ಕೋಸಂಬರಿ, ಪೊಂಗಲ್ಲು ಮತ್ತು ಅನ್ನ ಸಾಂಬಾರು, ಗೆಣಸು ಬೇಯಿಸಿದ್ದೆಲ್ಲ ಇಟ್ಟು ಸೊ ನಾನೇ ದೀಪ ಹಚ್ಚಿ ಫಸ್ಟ್ ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ದೀಪ ಎಲ್ಲ ಹಚ್ಚೋಕ್ಕೆ ಮಕ್ಕಳಿಗೆಲ್ಲ ಬೆಂಕಿ ಪಟ್ಟಣ ಎಲ್ಲ ಕೊಟ್ಟರೆ ಭಯ ಎಲ್ಲ, ಕೈ ಸುಟ್ಕೊತಾರೆ ಅಂಥೇಳಿ. ಸೊ ನಾನು ಪೂಜೆ ಮಾಡಿ ಆಮೇಲೆ ಕಡ್ಡಿ ಎಲ್ಲ ಹಚ್ಚಾದ್ಮೇಲೆ ಅವಳಿಗೆ ಕೊಟ್ಟರೆ ಅವಳು ಕೂಡ ಪೂಜೆ ಮಾಡ್ಕೊತಾಳೆ ಅಂಥೇಳಿ ನಾನೇ ಫಸ್ಟ್ ರೆಡಿ ಮಾಡ್ತಾಯಿದ್ದೆ. ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ ನನಗೆ. ಸೊ ದಿನ ಎಲ್ಲ ಹಂಗೆ ಪೂಜೆ ಮಾಡ್ತಾಯಿರ್ತೀವಿ. ಈ ಥರ ಹಬ್ಬ ಹರಿದಿನ ಮತ್ತು ವಾರದ ದಿವಸ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿ ಲಕ್ಷ್ಮಿನ ನೋಡೋಕ್ಕೆ ಒಂಥರ ಖುಷಿ. ಸೊ ನಾನು ಜಾಸ್ತಿ ಫೋಟೋಸು ಅದೆಲ್ಲ ಇಟ್ಕೊಂಡಿಲ್ಲ, ಸಿಂಪಲ್ಲಾಗಿ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಮುಂದೆ ಹೊಸ ಮನೆಗೆ ಹೋದಾಗ ಆ್ಯಕ್ಚುಲಿ ನನಗೆ ಬೆಳ್ಳಿಲಿ ಇಟ್ಕೋಬೇಕು ಅನ್ನೋದು ತುಂಬ ಆಸೆ ಇದೆ. ಸೊ ಬೆಳ್ಳಿ ಲಕ್ಷ್ಮಿ ಮಕೋಡ ಅದೆಲ್ಲ ತರಬೇಕು ಅಂತ ಹೇಳಿ. ಸೊ ನೋಡೋಣ, ಈಗ ಇನ್ನೇನೋ ರೀಸೆಂಟಾಗಿ ತೊಗೊಂಬರ್ಬೇಕು ಅಂತ ಅಂದ್ಕೊತಿದ್ದೀನಿ. ಗೊತ್ತಿಲ್ಲ ಯಾವಾಗ ಏನೇನು ಕೊಡುತ್ತೋ ಅಂತ. ಸೊ ನೆಕ್ಸ್ಟ್ ನಾನು ಸಿಲ್ವರ್ ಕಲೆಕ್ಷನ್ಸು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೇನು ನೆಕ್ಸ್ಟ್ ವೀಕಲ್ಲೇ. ಏನೇನಿದೆ ಅನ್ನೋದನ್ನು ಎಲ್ಲರ ಆಶೀರ್ವಾದ ಅಷ್ಟೇ. ಆಮೇಲೆ ದೇವರು ನಾವು ಕಷ್ಟಪಟ್ಟರೆ ಖಂಡಿತ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಕೇಳ್ಕೊಳೋದಿಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಪ್ಪ, ಹಾಗೆ ಏನೇ ಕಷ್ಟ ಬಂದ್ರೂ ತಡ್ಕೊಳೋ ಶಕ್ತಿ ಕೊಡು, ಹಾಗೆ ಆ ಕಷ್ಟನ ಎದುರಿಸೋ ಜವಾಬ್ದಾರಿ ಕೊಡು ಅಂತ ಹೇಳ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಇವತ್ತು ಲೇಟ್ ಆಗೋಗಿತ್ತು ಆಲ್ರೆಡಿ ಪೂಜೆ ಮಾಡೋದಕ್ಕೂ ಕೂಡ. ಸೊ ಹಾಗಾಗಿ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡೇ ಪೂಜೆ ಮಾಡ್ತಾಯಿರ್ತೀನಿ. ನಾನು ಅದಷ್ಟೇ ಯಾವಾಗಲೂ ಕೇಳ್ಕೊಳೋದು. ಯಾಕೆಂದರೆ ತುಂಬ ಜನ ಒಬ್ಬರು ಮೇಲೆ ಬೆಳೀತಾರೆ ಅಂದರೆ ಒಬ್ಬರು ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಎಲ್ಲ ಶಕ್ತಿನೂ ತಡ್ಕೊಳೋ ಶಕ್ತಿ ಕೊಡು ಭಗವಂತ ಅಂತ ಕೇಳ್ಕೊತೀನಿ. ನಾನೆಲ್ಲ ಪೂಜೆ ಮುಗಿಸಿದ್ಮೇಲೆ ಆ್ಯಕ್ಚುಲಿ ಲೋಕಿನೂ ಪೂಜೆ ಮಾಡುವ ಅಂತ ಕರೀತಿದ್ದೆ. ಸೊ ನಮ್ಮ ಮನೇಲಿ ಲೋಕಿ ಆ್ಯಕ್ಚುಲಿ ಯುಗಾದಿ ದಿವಸ ಮಾತ್ರ ಕಾಯಿ ಹೊಡಿಯೋದು, ಇವತ್ತು ಹೊಡಿಯಲ್ಲ ಅಂತ ಹೇಳ್ತಿದ್ದೆ. ನಾನು ಕಾಯಿ ಹೊಡೆದಿಲ್ಲ, ಸೊ ನೀನೇ ಹೊಡೆದು ಪೂಜೆ ಮಾಡು ಅಂತ ಇದ್ದೆ. ಹೆಣ್ಮಕ್ಳು ಕಾಯಿ ಹೊಡಿಬಾರ್ದು ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಆವಾಗಿಂದ ನಾನು ಹೊಡೆಯಲ್ಲ. ಏನೋ ವಿಧಿ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ.
ಬಟ್ ಕಾಯಿ ಆಲ್ಮೋಸ್ಟ್ ನಾನು ಒಡೆಯೋದಿಲ್ಲ, ಒಡೆಯದಿರನೇ ಪೂಜೆ ಮಾಡ್ತೀನಿ. ಹುಡುಗರಿದ್ದರೆ ಹುಡುಗರ ಕೈಯಲ್ಲೇ ಹೊಡೆಸಿ ಪೂಜೆ ಮಾಡಿಸ್ತೀನಿ ಅಷ್ಟೇ. ಇನ್ನು ಕರ್ಪೂರ ಹಚ್ಚೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಾವೇನೇ ಕೆಟ್ಟದ್ದು ಮಾಡಿದರೂ ಸೊ ತಿಳಿದೇನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ಒಂದು ಮಾಡಿರ್ತೀವಿ. ಸೊ ನಾನು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನೆಲ್ಲ ಮನ್ನಿಸು ಅಂತ ಅಂದ್ಕೊಂಡೆ ನಾನು ಕರ್ಪೂರ ಯಾವಾಗಲೂ ಹಚ್ಚೋದು. ತಪ್ಪು ಮಾಡದೇ ಇರೋ ವ್ಯಕ್ತಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಈಚೆನೂ ಕೂಡ ಕರ್ಪೂರ ಎಲ್ಲ ಹಚ್ಚಿ ಮನೆಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಪ್ಪ ಬುದ್ಧಿನ. ಇನ್ನು ನಾನಂತೂ ಬಿದ್ದಾಗಿಂದ ನನಗೆ ತುಂಬ ಕಣ್ಣು ದೃಷ್ಟಿನೇ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಅದನ್ನು ಕೇಳ್ಕೊತಾ ಇದ್ದೀನಿ. ಇನ್ನು ರಿತಿಕ್ಷಾ ಕೂಡ ಫೈನಲಾಗಿ ಅವಳಿಗೂ ನಾನು ಪೂಜೆ ಮಾಡಾದಮೇಲೆ ಅವಳು ಕೂಡ ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ಲು. ಇನ್ನು ಮನೇಲಿರೋ ಹೆಣ್ಮಕ್ಳು ಖುಷಿ ಖುಷಿಯಾಗಿ ಪೂಜೆ ಮಾಡಿದ್ರೆ ನಮಗೂ ಇನ್ನೇನು ಬೇಕೋ ಅವಳು ಕೂಡ ಕೇಳ್ಕೊತಾ ಇದ್ಲು ಚೆನ್ನಾಗಿ ಓದಂಗೆ ಮಾಡು ಅಂತ. ಸೊ ಅವಳಿಗೊಂದು ಸ್ವಲ್ಪ ಹೈ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು. ಬಟ್ ಇವಾಗಿಲ್ಲ, ಯಾಕೆಂದರೆ ಬೇಸಿಕಲ್ಲಿದೆ. ಸೊ ನೋಡಿದ್ರಲ್ಲ ಪೂಜೆ ಯಾವ ರೀತಿ ಮುಗೀತು ಅಂತ ಗೈಸ್. ಆ್ಯಕ್ಚುಲಿ ಈಗಷ್ಟೇ ಪೂಜೆ ಎಲ್ಲ ಮುಗಿಸಿದ್ದೀವಿ. ಇನ್ನು ಸಂಜೆ ಎಳ್ಬೀರೋದಕ್ಕೆ ಹೋಗೋದಕ್ಕೆ ಎಲ್ಲ ಪ್ಯಾಕ್ ಮಾಡಬೇಕು. ಹಾಗೆ ನಾನು ಇವತ್ತು ಈ ವರ್ಷ ಮನೇಲೇನು ಮಾಡಿಲ್ಲ, ಹೊರಗಡೆನೇ ರೆಡಿ ತಂದಿದ್ದೀನಿ. ಋತ್ವಿಕ್ನ ಇಟ್ಕೊಂಡು ಮಾಡೋಕ್ಕಾಗಲಿಲ್ಲ, ಈಗ ಮನೆ ಕಡೆ ಎಲ್ಲ ನೋಡ್ತಿರ್ಬೇಕು. ಸೊ ಹಾಗಾಗಿ ಅಲ್ಲೇನು ತೊಗೊಂಡು ಬರಲಿಲ್ಲ. ಸೊ ಎಲ್ಲ ಹೊರಗಡೆಯಿಂದನೇ ತೊಗೊಂಡು ಬಂದು ಸಂಕ್ರಾಂತಿ ಹಬ್ಬ ಮಾಡ್ತಾಯಿದ್ದೀನಿ. ನೀವು ಅಂದ್ಕೊಂಡಂಗೆ ಅಷ್ಟು ಜೋರಾಗಿ ಏನು ಮಾಡ್ತಾಯಿಲ್ಲ, ಏನಿದೆಯೋ ಅದರಲ್ಲಿ ವರ್ಷ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅಮ್ಮ ಕೂಡ ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿದ್ದಾರೆ. ಇನ್ನು ಅಮ್ಮ ಲೋಕಿ ಇಬ್ಬರು ಬಂದಮೇಲೆ ಒಟ್ಟಿಗೆ ಊಟ ಎಲ್ಲ ಮಾಡಬೇಕು. ರಿತಿಕ್ಷನ್ದು ಆಲ್ರೆಡಿ ಒಂದು ರೌಂಡ್ ಆಗಿದೆ. ಸೊ ಅವಳನ್ನೇ ಕೇಳೋಣ ಏನು ತಿಂದ್ಲು ಅಂತ. ಮೇಡಮ್ ಏನು ತಿನ್ನಮ್ಮ ಇವತ್ತು? ತಿಂದಿದ್ದ ಅಂದರೆ ಈಗ ಆಲ್ಮೋಸ್ಟ್ ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ಮನೆಯಲ್ಲೆಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಈಗ ಇನ್ನೇನು ಎಲ್ಲರೂ ಒಟ್ಟಿಗೆ ತಿನ್ನಬೇಕು. ಸೊ ಅದಕ್ಕೂ ಮುಂಚೆ ಏನೇನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಸೊ ಸಿಹಿ ಪೊಂಗಲ್ ಮಾಡಿಲ್ಲಿಟ್ಟಿದ್ದೀನಿ. ಸಿಹಿ ಪೊಂಗಲ್ ಅಂದರೆ ಅದು ಬೆಲ್ಲ ಬಂದು ಅಂಗನವಾಡಿಲಿ ಕೊಡ್ತಾರಲ್ಲ ಆ ಬೆಲ್ಲ, ಸೊ ಕಪ್ಪು ಬೆಲ್ಲ. ಹಾಗಾಗಿ ಇನ್ನು ಇಲ್ಲಿ ಸಾಂಬಾರು, ಅನ್ನ, ಸ್ವಲ್ಪ ಕೋಸಂಬರಿ, ಹಾಗೆ ಗೆಣಸು. ಫಸ್ಟು ಎಳ್ಳು ಬೆಲ್ಲ ಒಂದು ಸ್ವಲ್ಪ ತಿಂದ್ಬಿಡೋಣ. ರಿತಿಕ್ಷನ್ ಬಾಯಿಗೂ ಒಂದು ಸ್ವಲ್ಪ ಹಾಕ್ತೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡು. ಸೊ ನಿಮಗೂ ಅಷ್ಟೇ ಇನ್ನೊಂದ್ಸಲಿ ಹ್ಯಾಪಿ ಸಂಕ್ರಾಂತಿ. ಸೊ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಈ ವರ್ಷದ ಈ ಹಬ್ಬದ್ದು ಮೊದಲನೇ ಸಿಹಿ ಎಳ್ಳು ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ಎಲ್ಲರ ಬಾಳು ಸುಖವಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸೊ 12 ಗಂಟೆ ಆಗಿದೆ, ಬನ್ನಿ ತಿಂಡಿ ತಿನ್ನೋಣ. ಇನ್ನು ಪೂಜೆ ಎಲ್ಲ ಮುಗಿಸಿ ತಟ್ಟೆಗೆ ಇಟ್ಕೊಂಡೆ. ಆ್ಯಕ್ಚುಲಿ ರಿತಿಕ್ಷನ್ದು ಋತ್ವಿಕ್ದು ಬೆಳಗಿನ ಇಡ್ಲಿ ಆಗಿತ್ತು. ಇನ್ನು ನಾನು ತಟ್ಟೆಗೆ ಇಟ್ಕೊಂಡು ಅಮ್ಮನಿಗೂ ಕೂಡ ಗೆಣಸು ಮತ್ತು ಕೋಸಂಬರಿ ಎಲ್ಲ ಕೊಟ್ಟೆ. ಇನ್ನು ಈಗಷ್ಟೇ ತಿಂಡಿ 2 ಒಟ್ಟಿಗೆ ಆಗೋಯ್ತು. ಸೊ ಲೇಟಾಗಿರೋದ್ರಿಂದ ಇಷ್ಟೊತ್ತಾಯಿತು ಗೈಸ್. ಇನ್ನೇನಿದ್ರು ಹಾಗೆ ಮೇಲ್ಗಡೆ ಮನೆಯವ್ರು ಕುಂಕುಮಕ್ಕೆ ಕರೆದಿದ್ರು. ಸೊ ನೋಡಿ ಹೆಂಗೋ ಒಂದು ಇಕ್ಕೊಂಬಂದ್ಬಿಟ್ಟಿದ್ದೀನಿ. ಸೊ ಅವ್ರ ಮನೆಯಲ್ಲೂ ಕುಂಕುಮಕ್ಕೆ ಹೋಗಿ ಕುಂಕುಮ ತೊಗೊಂಡು ಬಂದೆ. ನಿಮ್ಮ ಮನೇಲೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ, ಏನೇನು ಮಾಡಿದ್ರಿ, ಹಬ್ಬದ ಸ್ಪೆಷಲ್ಲು ಅನ್ನೋದನ್ನು ತಿಳಿಸಿ. ಆಲ್ಮೋಸ್ಟ್ ಈ ಹಬ್ಬಕ್ಕೆ ಎಲ್ಲರೂ ಮಾಡೋದು ಚಿಲ್ಕವರೆಕಾಳು ಸಾರೆ ಅಂತ ಅಂದ್ಕೊತೀನಿ, ಅಥವಾ ಇದ್ಕಿದ ಬೇಳೆ ಅಂತ ಹೇಳ್ತಾರೆ. ಸೊ ನಾವು ಆಲ್ಮೋಸ್ಟ್ ಹೇಳೋದೆ ಇದ್ಕಿದ ಬೇಳೆ ಸಾರು ಅಂತ. ಚಿಲ್ಕವರೆಕಾಳು ಅಂತ ಕೆಲವೊಬ್ಬೊಬ್ಬರು ನನ್ನ ಪ್ರಕಾರ ಅರ್ಥ ಆಗದಿದ್ದವರು ಅಥವಾ ಏನೋ ಸ್ಟೈಲಿಗೆ ಹೇಳಬೇಕು ಅನ್ನೋರು ಅದನ್ನು ಹೇಳ್ತಾರೆ ಅಂತ ಅಂದ್ಕೊತೀನಿ. ಸೊ ಇದ್ಕಿದ್ದವ್ರೆ ಬೇಳೆ ಸಾರು, ಇನ್ನು ಮಾಮೂಲಿ ಗೆಣಸು, ಮತ್ತು ಸಂಕ್ರಾಂತಿಗೆ ಸ್ಪೆಷಲ್ಲು ಇನ್ನು ಸಿಹಿ ಪೊಂಗಲ್ಲು ಇದಿಷ್ಟ ಆಗಿತ್ತು. ಅವರೆಕಾಯಿ ಮತ್ತು ಕಡಲೆಕಾಯಿ ನಮ್ಮೂರಲ್ಲಿ ಸಿಗಲಿಲ್ಲ ಗೈಸ್. ಸೊ ಹಾಗಾಗಿ ಬೇಯಿಸಲಿಲ್ಲ. ಅವರೆಕಾಯಿ ಸಿಕ್ತು, ಅವರೆಕಾಯಿ ಅಂತ ಹೇಳ್ತೀನಿ, ಕಡಲೆಕಾಯಿ. ಸೊ ಅವರೆಕಾಯಿ ಸುಮ್ಮನೆ ಶಾಸ್ತ್ರಕ್ಕೆ 1-2 ಬೇಯಿಸಿ ಪೂಜೆಗೆ ಇಟ್ಟಿದ್ದೆ ಅಷ್ಟೇ. ಅದು ಬಿಟ್ಟರೆ ಕಡಲೆಕಾಯಿ ಅಂತೂ ಸಿಗಲಿಲ್ಲ. ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ಸಂತೆಗೆ ಹೋಗಿ ತೊಗೊಂಬರ್ತೀನಿ ಅಂದರು. ಇನ್ನು ಸಂಜೆ ಸಂತೆಗೆ ಹೋಗಿ ತೊಗೊಂಬರೋದು ಇನ್ನೇನು ಬೇಡ ಬಿಡು ಅಂತ ಹೇಳಿ ಸುಮ್ಮನೆ ಅದೇ. ಏನಿತ್ತು ಅದನ್ನಿಟ್ಟು ಪೂಜೆ ಮುಗಿಸಿದ್ದೀನಿ. ಈಗ ಏನಿದ್ರು ನಾನು ನನ್ನ ಮಗಳು ಸೇರಿಕೊಂಡು, ಸೊ ಸಂಜೆ ಅವಳು ಎಳ್ಬೀರಕ್ಕೆ ಹೋಗ್ತಾಳಲ್ವ, ಹಾಗಾಗಿ ಅವಳ ಜೊತೆ ಸೇರಿಕೊಂಡು ಎಳ್ಬೀರಕ್ಕೆ ಪ್ಯಾಕ್ ಮಾಡಿ ಕೊಡ್ತೀನಿ. ರಿತಿಕ್ಷಾ ಕರೆಯೋಣ. ಅವಳು ಮಮ್ಮಿ ನಾನು ಮಾಡ್ತೀನಿ ಅಂತಾಳೆ. ಸೊ ರೆಡಿಯಾಗೆ ಬಂದ್ಬಿಟ್ಟಿದ್ದಾಳೆ ಅವಳು. ನೋಡಿ ಬಾಯಲ್ಲಿ ಒಂದಷ್ಟು ಇಟ್ಕೊಂಡು ಎಳ್ಳು ಪ್ಯಾಕ್ ಮಾಡೋಕ್ಕೆ ಬಂದಿದ್ದಾಳೆ.
ಸೊ ಇವಾಗ ಇಬ್ಬರು ಸೇರಿಕೊಂಡು ಎಳ್ಳು ಪ್ಯಾಕ್ ಮಾಡೋಣ ಬೈ. ಮೇಡಮ್ ಅವರು ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ ಕೂತಿದ್ದಾರೆ, ಪ್ಯಾಕ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾಗ, ರಿತಿಕ್ಷಾನೇ ಪ್ಯಾಕ್ ಮಾಡ್ತೀನಿ ಅಂತ ಪ್ಯಾಕ್ ಮಾಡ್ತಾ ಇದ್ದಾಳೆ. ಒಂದು 5 ಜನಕ್ಕೆ ಎಳ್ಳು ಬೇರಿಸ್ತೀನಿ ಅಷ್ಟೇ. ಸೊ ಎಳ್ಳು ಬೀರಕ್ಕೆ ಮೇಡಮ್ ಪ್ಯಾಕ್ ಮಾಡ್ತಾ ಇದ್ದಾರೆ. ಇವಳೇ ಪ್ಯಾಕ್ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ರಿತಿಕ್ಷಾನೇ. ಸೊ ಮೇಡಮ್ ಅವರೇ ಅಲ್ವಾ ಎಳ್ಳು ಬೀರಕ್ಕೆ ಹೋಗೋದು. ಮುಂಚೆ ಎಲ್ಲ ನಾವು ಸಣ್ಣ ಮಕ್ಳಿದ್ದಾಗ ನಾವು ಬೀರಕ್ಕಂತೂ ಹೋಗ್ತಿರ್ಲಿಲ್ಲ, ಯಾಕೆಂದರೆ ಅವಾಗಿನ ಜನ್ರೇಷನ್ ಎಲ್ಲ ಹಂಗೆ ಇತ್ತಲ್ವಾ. ಸೊ ಅಷ್ಟು ಕಷ್ಟ ಇತ್ತು. ನಾವಂತೂ ಮಾಡಿಲ್ಲ. ಆಮೇಲೆ ಹಂಗಂತ ನೋಡ್ಕೊಂಡಿಲ್ಲ ಅಂತಲ್ಲ, ಸೊ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾರೆ. ಬಟ್ ಎಳ್ಳು ಬೀರೋ ಅಷ್ಟೆಲ್ಲ ಶಕ್ತಿ ಇರಲಿಲ್ಲ. ಈಗ ನಮ್ಮ ಮಕ್ಕಳಾದ್ಮೇಲೆ ಈಗ ನಮಗೆ ಆಸೆ, ಬಟ್ ಆದರೆ ನಮ್ಮ ಮಕ್ಕಳಾದಾಗ ನಾವು ಹೋಗೋದು ಏನು ಚೆನ್ನಾಗಿರುತ್ತಲ್ವ. ಸೊ ಹೆಣ್ಮಕ್ಳು ಇರೋರಿಗೆಲ್ಲ ಇದೇ ಒಂದು ಖುಷಿ. ಅವ್ರವ್ರ ಹಬ್ಬ ಏನಿರುತ್ತೋ, ವರಮಹಾಲಕ್ಷ್ಮಿ ಆಗ್ಬೋದು ಅಥವಾ ಈ ಥರ ಸಂಕ್ರಾಂತಿ ಆಗ್ಬೋದು, ಹೆಣ್ಮಕ್ಳ ಹಬ್ಬ ಅವರೇ ಮಾಡಿದ್ರೆ ಖುಷಿ. ಹಂಗೆ ಗಂಡು ಮಕ್ಳಿರೋರು ಗಣೇಶ ಅವರು ಅದನ್ನು ಆ ಥರ ಮಾಡಿದ್ರೇ ಖುಷಿ. ಸೊ ನಾನೇ ಮಾಡ್ತೀನಿ ಅಂದ್ಲು, ಹಂಗಾಗಿ ಪ್ಯಾಕ್ ಮಾಡ್ತಿದ್ದಾಳೆ. ಒಂದು 5 ಜನ ಇಲ್ಲಾಂದರೆ ಒಂದು 10 ಜನ, ನಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಜನಕ್ಕೆ ನಮ್ಮ ಕೈಯಲ್ಲಿ ಆಗಿದ್ದಂಗೆ ಬೀರಿಸ್ತೀನಿ. ಸೊ ರೆಡಿ ಮಾಡ್ತಾ ಇದ್ದಾರೆ. ಏನೇನು ಹೇಳ್ಬಿಟ್ಟು ಬರ್ತೀಯ ರಿತಿಕ್ಷಾ? ಏನು ಹಂಗೆ ಡ್ಯಾನ್ಸ್ ಆಡ್ಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತೀಯಾ? ಇನ್ಯಾವ್ತರ ಹೇಳ್ತೀಯ? ಇವಳು ಎಳ್ಳು ಬೀರಕ್ಕೆ ಹೋದಾಗ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡ ಹಂಗೆ ಹೇಳ್ತೀಯಾ? ನೀಟಾಗಿ ಹೇಳು, ಏನು ಹೇಳ್ತೀಯಾ ಎಳ್ಳು ಬೀರ್ಬೇಕಾದ್ರೆ? ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಆಮೇಲೆ ಯಾವ ಥರ ಹೇಳ್ತೀಯಾ? ಡಾನ್ಸ್ ಮಾಡ್ಕೊಂಡು ಹೇಳ್ತೀನಿ. ಕತೆ ಇವಾಗಿನ ಮಕ್ಕಳದು ಕತೆನೋ ಕತೆ. ಒಂದು 5 ಮಾಡಮ್ಮ ಸಾಕು. ಎಲ್ಲ ಯಾಕಮ್ಮ? ಅಲ್ಲ, ಸುಮ್ಮನೆ ಮತ್ತೆ ನೀನು ಸ್ಕೂಲಿಗೆ ತುಂಬ್ಕೊಂಡು ಹೋಗ್ತೀಯ ಅಷ್ಟೇ. ಏನು ನಿಮ್ಮ ಮನೆ ಹತ್ರ ಕೊಡು, ಆಮೇಲೆ ನಿಮ್ಮ ಮ್ಯಾಮ್ಗೊಂದು ಕೊಡು. 2 ಬೇಕು ನನಗೆ. ಯಾವ ನಮಗೆ ಅಶಮಗೊಂದು ಏನು ಅಶಮಗೊಂದು ಮೋನಿಕಾ ಮ್ಯಾಮ್ಗೊಂದು. ನಮಗೆ ಜಾಸ್ತಿ ತುಂಬಿದ್ದೆ. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಮೋನಿಕಾ ಮ್ಯಾಮ್. ಎಲ್ಲರ ಹತ್ರ ಡ್ಯಾನ್ಸ್ ಆಡ್ಕೊಂಡು ಕೂತ್ಕೋತಿ ಹಂಗೆ ಹೇಳ್ಬಿಟ್ಟು ಬಾ. ಆಯ್ತಾ? ನಾನು ಸಾಯಂಕಾಲ ಹೋಗಿ ಕೊಟ್ಕೊಂಡು ಬಂದರೆ ಇವತ್ತಿನ ಹಬ್ಬ ಮುಗೀತು ಗೈಸ್. ಸೊ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ರಿತಿಕ್ಷಾ ಇದ್ದಾಳೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.